ನಮಸ್ಕಾರ. ಇವತ್ತು ನಮ್ಮ ಗಂಗಮೂರ್ಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಶಿವರಾಮ್ ಕಾರಂತ ಲೇಔಟ್, ಹೊಸದಾಗಿ ನಿರ್ಮಾಣ ಆಗ್ತಿರತಕ್ಕಂಥ ಶಿವರಾಮ ಕಾರಂತ ಲೇಔಟಲ್ಲಿ ಬೆಳಗ್ಗೆ ಒಂದು ಅಪರಿಚಿತ ಶವ ಇದೆ ಅಂತ ಹೇಳ್ಬಿಟ್ಟು ನಮಗೆ 112 ಕಾಲ್ ಬಂದಿರುತ್ತೆ. ಇಲ್ಲಿ ಬಂದು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಲಾಗಿ ಒಬ್ಬರು ಮೇಲ್ ಬಾಡಿ ಒಂದು ಅರೌಂಡ್ 35 ಇಯರ್ಸ್ ಏಜ್ ಇರ್ತಕ್ಕಂಥ ಒಂದು ಬಾಡಿ ಇಲ್ಲಿ ಯಾರೋ ಎಸ್ದೋಗಿರೋ ಸಾಧ್ಯತೆ ಇದೆ. ಸುಮಾರು ಒಂದು 2 ದಿನದಿಂದ 3 ದಿನದಿಂದ ಆಗಿರಬಹುದು. ಸೊ ಅದನ್ನು PME ಮಾಡಿ ಇದೊಂದು ಡೆತ್ಗೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. PME ಎಕ್ಸಾಮಿನೇಷನ್ ಮಾಡಿ ಬಾಡಿಯನ್ನು ಐಡೆಂಟಿಫೈ ಮಾಡಿ ಮುಂದಿನ ತನಿಖೆಯನ್ನು ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಯಾರು ಅಂತ ಏನಾದರೂ ಗೊತ್ತಾಗಿದೆ? ಇಲ್ಲ, ಏನು ಸದ್ಯಕ್ಕೆ ಏನು ಮಾಹಿತಿ ಇಲ್ಲ. ಬಾಡಿನೂ ಇನ್ನೂ ಐಡೆಂಟಿಫೈ ಆಗಿಲ್ಲ. ಮಾಹಿತಿ ಕೊಟ್ಟವ್ರೆ? ಇಲ್ಲೊಬ್ರು ಯಾರೋ ಲೇಡಿ ವಾಕ್ ಮಾಡ್ತಿದ್ರು ಅಂತ ಹೇಳಿದ್ರು. ಇಲ್ಲೇ ಪಕ್ಕದ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥವ್ರು. ಅವ್ರ ಹಸ್ಬೆಂಡು 112 ಕಾಲ್ ಮಾಡಿದ್ರು. ಇಂಜುರೀಸು ಮೇಲ್ನೋಟಕ್ಕೆ ಏನು ಕಾಣ್ತಿಲ್ಲ. ಅದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಸೋಕ್ ಆಫೀಸರ್ಸ್ ಬಂದಿದ್ದಾರೆ. ಅದನ್ನು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದ ನಂತರ ಈ ಒಂದು ಡೆತ್ಗೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ತಿಳಿದು ಬರ್ತದೆ. ಆ ಥರದ್ದು ಎಲ್ಲ ನಾವು ನೋಡಬೇಕು. ಇಲ್ಲಿ ಸುಮಾರು ದಿನದಿಂದ ಆಗಿರೋದ್ರಿಂದ ಇಲ್ಲಿ ಬಾಡಿ ಇಲ್ಲಿ ಸ್ವಲ್ಪ ಈ ನಾಯಿಗಳು ಕೂಡ ಬೆಳಗ್ಗೆ ಎಳೆದಾಡ್ತಿತ್ತು ಅಂತ ತಿಳಿದು ಬಂದಿದೆ. ಅದು ಎಕ್ಸಾಕ್ಟಾಗಿ ಯಾವ ಕಾರಣದಿಂದ ಆಗಿದೆ, ನಾಯಿಗಳು ಕೂಡ ಕಚ್ಚಿರೋ ಸಾಧ್ಯತೆಗಳಿರ್ತದೆ. ಅದನ್ನು ನೋಡಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಇದು ಬೆಳಗ್ಗೆ ಮಾರ್ನಿಂಗು ವಾಕಿಂಗ್ ಬಂದಾಗ ಇಲ್ಲಿ ಕೆಲವು ವಾಕಿಂಗ್ ಮಾಡ್ಬೇಕಾದ್ರೆ ಸ್ಮೆಲ್ ಬಂದಿದೆ. ಸ್ಮೆಲ್ ಬಂದಾಗ ಕೆಲವು ಜನ ಎಲ್ಲ ನೋಡಿದ್ದಾರೆ. ನಾಯಿ ಇಟ್ಕೊಂಡು ಸ್ವಲ್ಪ ಎಲ್ಲ ಚೀಲ ಎಲ್ಲ ಕಿತ್ತೆಲ್ಲ ಇದು ಮಾಡಿದ್ದಾರೆ. ಆಗ್ತಿಲ್ಲ. ನಮ್ಮ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಮಾಹಿತಿ ಕೊಟ್ಟವ್ರೆ. ಈಗ ನಮ್ಮ ಇನ್ಸ್ಪೆಕ್ಟ್ರು ರಘು ಸರ್ ಅವರೆಲ್ಲ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ. ಬಂದು ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಲ್ಲ, ಯಾವ್ದೋ ನಾಯಿಗೆ ಅನ್ಕೊಂಡು ಸುಮ್ಮನಿದ್ರ ಅಂತೆಲ್ಲ ಇಷ್ಟೇ ಚೀಲದಲ್ಲಿ ಗೊತ್ತಾಗಿಲ್ಲ ಸರ್. ಸ್ಮೆಲ್ ಬಂದಾದ್ಮೇಲೆ ಗೊತ್ತಾಗಿರೋದು. ನಾಯಿ ಚೀಲ ಕಿತ್ತಿದೆಯಲ್ಲ, ಅವಾಗ ಕಾಲಾಚೆ ಬಂದಿದೆ. ಅವಾಗ ನೋಡಿದ್ಮೇಲೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಎಲ್ಲ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್, ಈ ತರ ಕೊಲೆ ಮಾಡಿ ಇದು ಚೀಲದಲ್ಲಿ ತುಂಬಿಬಿಟ್ಟು ಹಿಂಗೆಲ್ಲ ಬಿಸಾಕೋರಿಗೆ? ಸರ್, ಇದು ಮಾಡಿರೋ ನೋಡ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ಅದು ತನಿಖೆ ಮಾಡಿದ್ಮೇಲೆ ಗೊತ್ತಾಗೋದು ಇದೇನು ಅಂತ. ಇಂಥ ಮಾಡಿರೋರಿಗೆ ಒಂದು ಕಠಿಣವಾದ ಶಿಕ್ಷೆ ಕೊಡ್ಬೇಕು ಅವ್ರಿಗೆಲ್ಲ.